ಖರ್ಚಿಲ್ಲದೆ ಕಷ್ಟವಿಲ್ಲದೆ ಆರೋಗ್ಯವನ್ನು ಹೇಗೆ ಕಾಪಾಡಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಹಿರಿಯರು ಹೇಳಿದ ಅನುಭವದ ಮಾತುಗಳು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಬಹುದು. ಹಾಲಿಗೆ ಸ್ವಲ್ಪ ಅರಿಶಿಣ ಬೆರೆಸಿ ಮುಖಕ್ಕೆ ಹಚ್ಚುತ್ತಾ ಬಂದರೆ ಕ್ರಮೇಣವಾಗಿ ಮುಖದಲ್ಲಿನ ಸುಕ್ಕುಗಳು ಕಡಿಮೆಯಾಗುತ್ತಾ ಬರುತ್ತದೆ. ಜೊತೆಗೆ ಮುಖದ ಕಾಂತಿಯೂ ಸಹ ಹೆಚ್ಚಾಗುತ್ತದೆ. ಸಂಭೋಗಕ್ಕೂ ಮೊದಲು ಕರಿದ ತಿಂಡಿ, ಆಲ್ಕೋಹಾಲ್, ಬೆಳ್ಳುಳ್ಳಿ, ಸಿಹಿ ತಿಂಡಿಗಳನ್ನು ಸೇವಿಸಬೇಡಿ. ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಪ್ರತಿದಿನ ಮೊಸರನ್ನು ಸೇವಿಸಿ. ಸಂಭೋಗದಲ್ಲಿ ಹೆಚ್ಚಿನ ಸುಖಕ್ಕಾಗಿ ಹಾಗೂ ದೀರ್ಘಕಾಲದ ಸಂಭೋಗಕ್ಕಾಗಿ ಖರ್ಜೂರ, ಬಿಳಿ ಎಳ್ಳು ಹಾಗೂ ಜೇನುತುಪ್ಪವನ್ನು 1 ಚಮಚದಷ್ಟು ಪ್ರತಿನಿತ್ಯ ಸೇವಿಸುತ್ತಾ ಬಂದರೆ ಸಂಭೋಗದಲ್ಲಿ ಹೆಚ್ಚಿನ ತೃಪ್ತಿ ಹಾಗೂ ವೀರ್ಯಾಣುವಿನ ಗುಣಮಟ್ಟ ಹೆಚ್ಚಾಗುತ್ತದೆ. ಮೆಂತೆ ಕಾಳನ್ನು ಪ್ರತಿದಿನ ಸೇವಿಸುವುದರಿಂದ ಪುರುಷ ಮತ್ತು ಮಹಿಳೆಯರಲ್ಲಿ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತದೆ ಮತ್ತು ಉತ್ತಮ ಸಂತಾನೋತ್ಪತ್ತಿ, ಆರೋಗ್ಯವನ್ನು ಹೆಚ್ಚಿಸಲು ಮತ್ತು ಇತರೆ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಉಷ್ಣ ಶರೀರದವರು ಹೆಚ್ಚಾಗಿ ಆಹಾರದಲ್ಲಿ ಹೆಸರುಬೇಳೆ ಅಥವಾ ಹೆಸರುಕಾಳನ್ನು ಸೇವಿಸಿ. ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಡೆಲಿವರಿ ಆದ ನಂತರ ಬಾಣಂತಿಯರು ಮಿತವಾಗಿ ಮೆಂತೆಕಾಳನ್ನು ಪ್ರತಿನಿತ್ಯ ಸೇವಿಸುತ್ತಾ ಬಂದರೆ ಎದೆ ಹಾಲು ವೃದ್ಧಿಯಾಗುತ್ತದೆ. ಮೆಂತೆಕಾಳನ್ನು ರುಬ್ಬಿ ಪೇಸ್ಟ್ ತಯಾರಿಸಿಕೊಂಡು ಅದಕ್ಕೆ ಸ್ವಲ್ಪ ಮೊಸರನ್ನು ಬೆರೆಸಿ ತಲೆಗೆ ಅಂದರೆ ಕೂದಲ ಬುಡಕ್ಕೆ ಹಚ್ಚುವುದರಿಂದ ಕೂದಲು ಉದುರುವಿಕೆ, ತೆಳ್ಳಗಾಗುವಿಕೆ, ಈ ಎಲ್ಲ ಕೂದಲಿನ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಅಗಸೆ ಬೀಜಗಳನ್ನು ಬೆಳಗ್ಗೆ 1 ಚಮಚ ಪುಡಿ ಮಾಡಿ ಬೆಚ್ಚಗಿನ ನೀರಿನಲ್ಲಿ ಸೇರಿಸಿ ಕುಡಿಯುವುದರಿಂದ ಅಥವಾ ಚಟ್ನಿ ಪುಡಿಯನ್ನು ಮಾಡಿ ಊಟದ ಜೊತೆ ಸೇವಿಸುವುದರಿಂದ ಕೀಲು ನೋವು ಸಮಸ್ಯೆ ದೂರವಾಗುತ್ತದೆ. ಕರಿಮೆಣಸನ್ನು ಅರೆದು ವೀಳ್ಯದೆಲೆಯೊಂದಿಗೆ ಸೇವಿಸುವುದರಿಂದ ಕ್ಯಾನ್ಸರನ್ನು ತಡೆಗಟ್ಟಬಹುದು. ಶೀತ ಮತ್ತು ಕೆಮ್ಮನ್ನು ನಿವಾರಿಸುತ್ತದೆ. ಸ್ತ್ರೀಯರಿಗೆ ಋತುಚಕ್ರದ ಸಮಸ್ಯೆ ಇದ್ದರೆ ಪುದೀನ ಎಲೆಗಳನ್ನು ಚಹಾದಲ್ಲಿ ಬೆರೆಸಿ ಕುದಿಸಿ ಕುಡಿಯುವುದರಿಂದ ಪ್ರಯೋಜನಕಾರಿಯಾಗುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಹಾಗೂ ಮುಟ್ಟಿನ ಸಮಯದಲ್ಲಿ ನೋವನ್ನು ಕಡಿಮೆ ಮಾಡಲು ಶುಂಠಿಯನ್ನು ದಿನನಿತ್ಯ ಆಹಾರದಲ್ಲಿ ನಿಯಮಿತವಾಗಿ ಸೇವಿಸಿ. ವಾರಕ್ಕೆ 2 ಅಥವಾ 3 ದಿನ ಬೀಟ್ರೋಟ್ ಮತ್ತು ಕ್ಯಾರೆಟ್ ಜ್ಯೂಸನ್ನು ಸೇವಿಸುವುದರಿಂದ ರಕ್ತಹೀನತೆಯು ಕಡಿಮೆಯಾಗಿ ದೇಹದಲ್ಲಿನ ರಕ್ತದ ಪ್ರಮಾಣ ಹೆಚ್ಚಾಗುತ್ತದೆ. ಮೂತ್ರಪಿಂಡದಲ್ಲಿ ಕಲ್ಲುಗಳಿಂದ ದೂರವಾಗಲು ನಿಯಮಿತವಾಗಿ ಬಾಳೆ ದಿಂಡಿನ ರಸ ಅಥವಾ ಪಲ್ಯ ಮತ್ತು ಖರ್ಜೂರವನ್ನು ಸೇವಿಸಿ. ಮೊಸರಿನ ಮೇಲಿರುವಂತಹ ನೀರನ್ನು ಲಿವರನ್ನು ಶುದ್ಧಿ ಮಾಡುತ್ತದೆ. ಓಂಕಾಳನ್ನು ಹಾಕಿ ಕುದಿಸಿದ ನೀರನ್ನು ಕುಡಿಯುವುದರಿಂದ ಆಸಿಡಿಟಿ, ನೆಗಡಿ ಹಾಗೂ ಅಜೀರ್ಣ ತಕ್ಷಣ ಪರಿಹಾರವಾಗುತ್ತದೆ. ಮೂತ್ರ ವಿಸರ್ಜಿಸುವ ಜನಾಂಗದಲ್ಲಿ ಉರಿ ಎನಿಸಿದರೆ ಪ್ರತಿನಿತ್ಯ ತುಳಸಿ ಎಲೆಯನ್ನು ತಿನ್ನಿರಿ. ಇದರಿಂದ ಪರಿಹಾರ ಸಿಗುತ್ತದೆ. ಮುಖ್ಯವಾಗಿ ಕರ್ಪೂರ ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಲೈಂಗಿಕ ಹಾರ್ಮೋನ್ಗಳ ಉತ್ಪತ್ತಿಗಾಗಿ ನೆರವಾಗುತ್ತದೆ. ಇದರಿಂದ ಲೈಂಗಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಮತ್ತು ಪುರುಷರಲ್ಲಿ ಕಂಡುಬರುವಂತಹ ಹಲವಾರು ಲೈಂಗಿಕ ಸಮಸ್ಯೆಗಳು ದೂರವಾಗುತ್ತದೆ. ಇದು ಜನಾಂಗದ ಭಾಗಕ್ಕೆ ಸರಿಯಾದ ರೀತಿಯಲ್ಲಿ ರಕ್ತ ಸಂಚಾರ ಉಂಟಾಗುವಂತೆ ಮಾಡುತ್ತದೆ. ಎಳ್ಳೆಣ್ಣೆಯೊಂದಿಗೆ ತುಳಸಿಯನ್ನು ಸೇರಿಸಿ ಸ್ವಲ್ಪ ಬಿಸಿ ಮಾಡಿ ತಲೆಗೆ ಹಚ್ಚಿ ಮಸಾಜ್ ಮಾಡಿ. ತಲೆನೋವು ಕಡಿಮೆಯಾಗುತ್ತದೆ. ಬೆಳಗ್ಗೆ ಎದ್ದ ನಂತರ ಉಗುರು ಬೆಚ್ಚಗಿನ ನೀರಿಗೆ ನಿಂಬೆ ರಸ ಬೆರೆಸಿ ಕುಡಿಯುವುದರಿಂದ ನಿಮ್ಮ ಚರ್ಮದ ಹೊಳಪು ಹೆಚ್ಚಾಗುತ್ತದೆ. ಇತರರ ಚರ್ಮದ ಸಮಸ್ಯೆಗಳು ದೂರವಾಗುತ್ತದೆ. ಹೊಕ್ಕಳಿಗೆ ಎಣ್ಣೆ ಹಾಕುವುದರಿಂದ ಮುಖದ ಸೌಂದರ್ಯ ಹೆಚ್ಚಾಗುವುದಲ್ಲದೆ ಕೂದಲು ಉದುರುವುದು ನಿಲ್ಲುತ್ತದೆ. ಹಲ್ಲು ನೋವು ಹೆಚ್ಚಾಗಿದ್ದರೆ 1-2 ಲವಂಗವನ್ನು ಬಾಯಲ್ಲಿ ಹಾಕಿ ಚಪ್ಪರಿಸುತ್ತಾ ಇರಿ. ನೋವು ಕಡಿಮೆಯಾಗುತ್ತದೆ. ಸುಟ್ಟ ಗಾಯಕ್ಕೆ ಹಲ್ಲುಜ್ಜುವ ಪೇಸ್ಟನ್ನು ಹಚ್ಚುವುದರಿಂದ ಗುಳ್ಳೆ ಬರುವುದಿಲ್ಲ ಹಾಗೂ ನೋವು ಕಡಿಮೆಯಾಗುತ್ತದೆ. ರಾತ್ರಿ ನೀರಿನಲ್ಲಿ ನೆನೆಸಿಟ್ಟ ಮೆಂತೆಕಾಳನ್ನು ಹಾಗೂ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಅಸಿಡಿಟಿ ಹಾಗೂ ಹೊಟ್ಟೆ ನೋವು ಕಡಿಮೆ ಮಾಡುತ್ತದೆ. ಅದಲ್ಲದೆ ಅದರ ಜೊತೆಗೆ ಬೊಜ್ಜು ಸಹ ಕರಗಿಸಲು ಸಹಾಯ ಮಾಡುತ್ತದೆ. ಲೋ BP ಇಂದ ತಲೆ ತಿರುಗುವಿಕೆ ಇದ್ದರೆ ನೀರಿಗೆ ನಿಂಬೆಹಣ್ಣು, ಉಪ್ಪು, ಸಕ್ಕರೆಯನ್ನು ಸೇರಿಸಿ ಕುಡಿಯಿರಿ. ರಾತ್ರಿ ಮಲಗುವ ಮೊದಲು ಹಾಲಿನೊಂದಿಗೆ ಬೆಲ್ಲ ಹಾಗೂ ಚಿಟಿಕೆ ಅರಿಶಿಣವನ್ನು ಸೇರಿಸಿ ಕುಡಿಯುವುದರಿಂದ ಉತ್ತಮ ನಿದ್ರೆ ಬರುತ್ತದೆ. ದಾಳಿಂಬೆ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಈ ಪುಡಿಯನ್ನು ಸೇವಿಸಿದರೆ ದೀರ್ಘಕಾಲದ ಕೆಮ್ಮನ್ನು ಗುಣಪಡಿಸಬಹುದು. ದೊಡ್ಡಪತ್ರೆ ಎಲೆಯನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಕೆಮ್ಮು, ಕಫ ಹಾಗೂ ಶೀತದಂತಹ ಸಮಸ್ಯೆಗಳು ಬರುವುದಿಲ್ಲ.
3-4 ಕೊತ್ತಂಬರಿ ಕಾಳನ್ನು ತಿನ್ನುವುದರಿಂದ ವಾಂತಿಯನ್ನು ತಡೆಗಟ್ಟಬಹುದು. ನಮ್ಮ ಹಿರಿಯರು ಅನುಸರಿಸಿದ ಅತ್ಯುತ್ತಮ ಮನೆಮದ್ದುಗಳನ್ನು ಈ ವಿಡಿಯೋದಲ್ಲಿ ಆದಷ್ಟು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.